ಲೈನಿಂಗ್ ಚೂಡಿದಾರ್ ಟಾಪ್. ಲೈನಿಂಗ್ ಚೂಡಿದಾರ್ ನಾರ್ಮಲ್ ಟಾಪ್ ಅಂತಂದ್ರೆ ಏನು, ಪ್ಲೇನ್ ಟಾಪ್ ಅಂದ್ರೆ ಏನು? ಲೈನಿಂಗ್ 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 ಅಂದ್ರೆ ಲೈನಿಂಗ್ ಯಾಕೆ ಹಾಕಬೇಕು? ಫಿಕ್ಸ್ ಬರುತ್ತೆ. ಇನ್ನೊಂದು ಆರೋಗ್ಯ ಅದು ಥಿಕ್ನೆಸ್ ಆಗಿರ್ಲಿ, ಥಿಕ್ನೆಸ್ ಅಲ್ಲ, ಮುಚ್ಚಕ್ಕೋಸ್ಕರ ಚಿಕ್ಕ ಕಾಣಿಸಕ್ಕೆ ವಿಡಿಯೋ ಮಾಡ್ತಾರೆ. ಟ್ರಾನ್ಸ್ಪರೆಂಟ್ ಕಾಣಿಸಿದ್ರೆ ಚಂದನಾ? ಮೈ ಕಾಣಿಸಿದ್ರೆ ಒಳ್ಳೇದಾ? ಕ್ಲೀನಾಗಿ ಕುತ್ಕೊಳ್ಳಿ. ತೆಳ್ಳ ಬರ್ತಾ ಇದ್ರೆ ಅದನ್ನು ಸ್ವಲ್ಪ ಕ್ಲೀನಾಗಿ ಒಳಗಡೆ ಮುಚ್ಕೊಳ್ಳೋಕ್ಕೋಸ್ಕರ ಇದ್ದೀವಿ ಅಂತ ಹೇಳ್ಬಿಟ್ಟು ಲೈನಿಂಗ್ನ ಹಾಕ್ತೀವಿ. ಓಕೆನಾ? ನೆಕ್ಸ್ಟ್ ನೋಡಿ, ಫಸ್ಟು ಲೈನಿಂಗು ಹಾಕೋಬೇಕು. ಇದು ಎಲ್ಲದ್ರೇನು ಲೈನಿಂಗ್. ಎಮ್ ಅಂದರೆ ಮೇನ್ ಫ್ಯಾಬ್ರಿಕ್ ಅಂತಂದರೆ ನಿಮ್ಮ ಮೇನ್ ಬಟ್ಟೆ ಇದೆಯೋ ಅದು. ಲೈನಿಂಗ್ ಅಂದರೆ ಲೈನಿಂಗ್ ಒಳಗಡೆ ಇದಕ್ಕೆ ಮ್ಯಾಚ್ ಹಾಕಾಯ್ತಲ್ಲ, ಸೇಮ್ ಕಲರ್. ಯಾವುದೇ ಹಿಂದೂಸ್ತಾನ್ ಇದ್ದರೆ ಪಾಕಿಸ್ತಾನ ಹಾಕೋದು, ಇದೊಂದು ಕಲರ್ ಅದೊಂದು ಕಲರ್ ಹಾಕೋದು, ಸೇಮ್ ಬಟ್ಟೆ ಇದ್ದರೆ ದಾರ ಬೇರೆ ಹಾಕೋದು, ಎಲ್ಲ ಮಾಡಬೇಡಿ. ಕರೆಕ್ಟಾಗಿ ಫಾರ್ಮ್ ಆಗಿ ತಗೊಂಡ್ರೆ ನಾರ್ಮಲ್ ಹೇಗಿರುತ್ತೋ ಮೇನ್ ಫ್ಯಾಬ್ರಿಕ್ ಅದೇ ಕಲರ್ ತಗೊಂಡು ಬಟ್ಟೆ ನಿಮ್ಗೆ ಇಷ್ಟ ಇದೆಯೋ ಕಾಟನ್ ಹಾಕೊಳ್ಳಿ, ಇಷ್ಟ ಇಲ್ವಾ ಪಾಲಿಸ್ಟರ್ ನಿಮ್ಮ ಇಷ್ಟ, ಆಯಿತಾ? ನೋಡಿ, ಸ್ಟಾರ್ಟಿಂಗಿಂದ ಯಾವಾಗಲೂ ಮೇನ್ ಫ್ಯಾಬ್ರಿಕ್ಕಿಂದ ಲೈನಿಂಗು 1-2 ಇಂಚಸ್ ಕಡಿಮೆ ಇರಬೇಕು. ಯಾಕೆ? ಎಷ್ಟು ಲೆಂತ್ ಇರುತ್ತೋ ಫುಲ್ ಲೆಂತ್ ಯಾವಾಗ ತಗೋಬೇಕಂದ್ರೆ ತುಂಬ ತೆಳ್ಳ ಇರುತ್ತಲ್ಲ ಫ್ಯಾಬ್ರಿಕ್ಕು, ಕ್ರೇಪು, ಆಮೇಲೆ ಶಿಫಾನು ಆ ಥರ ಎಲ್ಲ ಇದ್ದರೆ, ಟ್ರಾನ್ಸ್ಪರೆಂಟ್ ಫ್ಯಾಬ್ರಿಕ್ ಇದ್ದರೆ ಕೆಳಗಡೆ ಗಂಟ ಲೈನಿಂಗ್ ಬೇಕು. ಕಾಲು ಕಾಣಿಸುತ್ತೆ, ಇಲ್ಲ ಪ್ಯಾಂಟ್ ಒಳಗಡೆ ಬರೀ ಟಾಪ್ ಕಾಣಿಸುತ್ತೆ ಅಂತ, ಹಾಕ್ಕೊಳಕ್ಕೆ ಕಾಣಿಸುತ್ತೆ ಅಂತಂದರೆ, ಮಂದ ಇದೆ ಬಟ್ಟೆ ಅಂತಂದರೆ ಮಂಡಿ ಗಂಟ ಹಾಕ್ಬಿಟ್ರೆ ಸಾಕು, 1.5 ಮೀಟ್ರಲ್ಲಿ ಆಗೋಗುತ್ತೆ. ಓಕೆನಾ? ಈಗ ನೋಡಿ, ಭುಜದಿಂದ ಪೂರ್ಣ ಉದ್ದ ಇದು ನಾನು 0 ಸೈಜ್. ಇದು ಯಾವ ಸೈಜು? 0 ಸೈಜ್. ಪೂರ್ಣ ಉದ್ದ ಎಷ್ಟು? 10. ಭುಜದಿಂದ ಕಂಕುಳವರೆಗೆ 2.5. ಭುಜದಿಂದ ಸೊಂಟದವರೆಗೆ 4.5. ಭುಜದಿಂದ ಹಿಪ್ಪಲ್ಲಿ 6.5. ಎದೆ ಸುತ್ತಳತೆ 3.5, 4.5 ಕಟ್ಟಿದ್ದು. ತಿರ್ಗಾ ಎದೆಯಿಂದ ಸೊಂಟ ಅಗಲ ಇರುತ್ತಾ ಸಣ್ಣ ಇರುತ್ತಾ? ಸಣ್ಣ. ಹಾಗಾಗಿ ಚಿಕ್ಕ ಸೈಜು 3 ತಗೋತೀನಿ. 3, 4. ತಿರ್ಗಾ ಹಿಪ್ ಏನು ಮಾಡಬೇಕು? 3.5, 4.5. ಎದೆ ಮತ್ತು ಹಿಪ್ಪು ಸಮ ಇರಬೇಕು. ಸ್ವಲ್ಪ ದಪ್ಪ ಇದ್ರೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಆಯಿತಾ? ಇದೇನು ಬಾಟಮ್ ಬಿಟ್ಟು 4.5. ಇದಕ್ಕೆ ಏನು ಮಾಡಬೇಕು? ಇಷ್ಟು ಪಾರ್ಟ್ ಆಯಿತು. ಫಸ್ಟೇ ಏನು ಮಾಡ್ತೀರಾ? ದಿಢೀರ್ ಅಂತ ಹೇಳ್ಬಿಟ್ಟು ನೆಕ್ ಹಾಕ್ಬಿಡ್ತೀರಾ, ಭುಜ ಹಾಕ್ಬಿಡ್ತೀರಾ. ಫಸ್ಟ್ ಇದು ಫಾಲೋ ಮಾಡಿ, ಆಮೇಲೆ ಹೋಗಿ ಮೇಲಕ್ಕೆ ಕತ್ತಿಗೆ 1, 2. ಒಂದರಲ್ಲಿ ಅರ್ಧ ಮಾಡಿದಷ್ಟು ಇಲ್ಲೂ ಟ್ಯೂಷನ್. ಸುಮ್ಮನೆ ಎತ್ತಾಕ್ಬಿಡೋದಲ್ಲ, ಅರ್ಥ ಆಯ್ತಾ? ಭುಜ ಇಲ್ಲಿಂದ ಇದಕ್ಕೆ ಸೀದಾ 2ವರೆಗೆ ತಗೊಂಡು, ಇಲ್ಲಿಂದ 1/4 ಇಂಚು, ಇಲ್ಲಿಂದ 1/4 ಇಂಚು, ಇಷ್ಟು ಲೈನಿಂಗ್ 5. ಇದನ್ನು ಸೇಮ್ ಎತ್ಕೊಂಡು ಇದರಲ್ಲಿ ಲಾಸ್ಟ್ ವೀಡಿಯೋನಲ್ಲಿ ನಾನು ಪೇಪರಲ್ಲಿ ತೋರಿಸಿದ್ದೆ ನಿಮಗೆ. ಇದನ್ನು ಮೇನ್ ಲೈನಿಂಗ್ ಎತ್ತಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನಾವು ಕಟ್ ಮಾಡಬೇಕು, ಆಯಿತಾ? ಇದಕ್ಕೂ ನೀವು ಮಾರ್ಕಿಂಗ್ ಹಾಕಬೇಕು ಅಂತ ಏನಿಲ್ಲ. ಇದನ್ನು ಸೇಮ್ ಎತ್ತಿ, ಇದು ಲೆಂತ್ ನಮಗೆ 12 ಬೇಕು, ಲೆಂತ್ ಬೇಕು. ಸ್ಟ್ರಕ್ಚರು ಮೆಷರ್ಮೆಂಟ್ ಎಲ್ಲ ಸೇಮ್ ಮೇಲೆ ಇನ್ನೊಂದು ಸತಿ ಹಾಕೋದು ಬೇಕಾಗ್ತದೆ. ನೀವು ಅಳ್ಳಾಡಿಸ್ಬಿಡ್ತೀರ, ಇದನ್ನ ಎತ್ತಿ ಇದ್ರ ಮೇಲೆ ಇಟ್ಬಿಟ್ಟು ಪಿನ್ ಅಪ್ ಮಾಡಬೇಕು. ಎಲ್ಲ ಕಡೆನೂ ಏನು ಮಾಡಬೇಕು? ಪಿನ್ ಮಾಡಿದ್ರೆ ಅಳ್ಳಾಡೋದು ಕ್ಲೀನಾಗಿ ನೀವು ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಈಗ ತೋಳು ನೋಡಿ, ಅದೇನು ಇದು ಅರ್ಥ ಆಯ್ತಾ? ಇದನ್ನ ಎತ್ತಿ ಇದು ಕಾಪಿ ಮಾಡಿದ್ರೆ ಏನಾಗುತ್ತೆ? ಸೇಮ್ ಅದೇ ಥರ ಬರುತ್ತೆ. ಈಗ ನೋಡಿ, ನೆಕ್ಸ್ಟು ತೋಳು 4 ಇಡ್ತೀವಿ. 1 ಇಂಚ್ ಫೋಲ್ಡಿಂಗ್. ಎಷ್ಟು ಇತ್ತು? 3. 3ರಲ್ಲಿ ಅರ್ಧ ಮಾಡಿದಷ್ಟು 1.5. ಒಳಗಡೆ ಕೂಡ ಎಷ್ಟು? 1. ಇಲ್ಲೆಷ್ಟು? 1. ಈ ಅಡ್ಡ ಎಷ್ಟು? 3. ಎಡೆ ಸುತ್ತಳತೆಯ 4ನೇಯ 1 ಭಾಗ ಫಿಟ್ಟಿಂಗ್ ಭಾಗ. ಕಟ್ಟಲ್ಲಿ ಎಲ್ಲ ಹಾಕಬೇಕು, ಎಲ್ಲ ಹಾಕಬೇಕು. ತೋಳಿನ ಅಗಲ ಭಾಗಕ್ಕೆ ಹಾಕಬೇಕು. ಮಾತಾಡೋ, ಸುಮ್ಮನೆ ಕುತ್ಕೊಂಡ್ರೆ ಈ ಒಂದನ್ನು ಇಲ್ಲಿ ತಗೊಂಡು ಸೇರಿಸ್ಬೇಕು. ನಿಮಗೆ ಕಡೆ ಇಲ್ಲಿಂದ ಶೇಪ್, ಆಮೇಲೆ ಫಿಟ್ಟಿಂಗು 2 ಕಾಲರು ಹಾಕಿ 2.5 ಹಾಕಿ.
ನನಗೆ ಮೇನ್ ಬೇಕಾಗಿರೋದು ಇದು ಮತ್ತು ಇದು. ಕಟ್ ಮಾಡಾದ್ಮೇಲೆ 3.5 ಪ್ಲಸ್ 1 ನಾಲ್ಕು ಅಂತ ಬರಲೇಬೇಕು. ತಲೆಗೋಯ್ತಾ? ಹಾಂ ಬರುತ್ತೆ ಹಾಂ ಇಷ್ಟೇ ಲೈನಿಂಗ್ ತೊಳೆದುವೆ ಸೇಮ್ ಫಸ್ಟ್ ಲೈನಿಂಗ್ ಮೇಲೆ ಹಾಕ್ಕೊಳ್ಳಿ, ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ ಮಾಡಿ ರಿವರ್ಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ಲ ಹೋಗಿದೆಯಾ ಚೆನ್ನಾಗಿ? ಇನ್ನೊಂದ್ಸತಿ ಹೇಳಿ. ಪೂರ್ಣ ಹೌದಾ? 10 ಏನಿದು ಲೈನಿಂಗ್. ಲೈನಿಂಗ್